ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವುದೇ ರೀತಿಯ ಗಂಟಿಲ್ಲ ಬಾಂಬೆ ರವೆ ಉಪ್ಪಿಟ್ಟನ್ನು ಹೇಗೆ ಮಾಡೋದಂತ ಈಸಿಯಾಗಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೇನೆ. ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋರಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಉದ್ದಿನಬೇಳೆ ಹಾಕೋರಿ. ಆಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಅದು ಗೋಲ್ಡನ್ ಬಣ್ಣಕ್ಕೆ ತಿರುಗೋವರೆಗೂ ಬಿಡಬೇಕು. ಆಮೇಲೆ ಮೆಣಸಿನ್ಕಾಯಿ ಹಾಕೋರಿ. ಅದಾದಮೇಲೆ ಈರುಳ್ಳಿ ಹಾಕೋರಿ. ಆನಿಯನ್ ಸ್ವಲ್ಪ ಜಾಸ್ತಿನೇ ಇದ್ರೆ ನಡಿತೈತಿ, ಅಂದರೆ ಅಷ್ಟು ಈರುಳ್ಳಿ ಜಾಸ್ತಿ ಹಾಕೋತೀರ ಅಷ್ಟು ಉಪ್ಪಿಟ್ಟು ರುಚಿಯಾಗಿ ಬರ್ತೈತಿ. ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಬಿಡಬೇಕು. ನೋಡ್ರಿ, ಈ ರೀತಿ ಕಾಣಬೇಕು. ಆಮೇಲೆ ನೀವು ಯಾವ ಕಪ್ಪಿಂದ ರವೆ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಿಂದ 3 ಕಪ್ ನೀರು ಹಾಕ್ಬೇಕ್ರಿ. ಈಗ ನೀವು 1 ಕಪ್ ನೀರು ರವೆ ತೊಗೊಂಡ್ರೆ 3 ಕಪ್ ನೀರು ಹಾಕ್ಬೇಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಸ್ವಲ್ಪ ಜಾಸ್ತಿನೇ ಇದ್ರೆ ಇರಲಿ, ಯಾಕಂತಂದ್ರೆ ಸಕ್ಕರೆ ಎಷ್ಟು ನೀವು ನೋಡಿ ಹಾಕೋತಿಲ್ಲ ಅಷ್ಟು ಈ ಉಪ್ಪಿಟ್ಟಿಗೆ ರುಚಿ ಕೊಡ್ತೈತ್ರಿ. ಆಮೇಲೆ ನೀರು ಕುದಿಯುವಾಗ ರವಾನ ಸ್ವಲ್ಪ ಹಾಕ್ತಾ ಚಮಚೆನ ಕೈಯಾಡಿಸ್ರಿ, ಅಂದರೆ ಉಪ್ಪಿಟ್ಟು ಗಂಟಾಗಲ್ಲ. ರವೆ ಆಗುವವರೆಗೂ ಅದೇ ಥರ ಕೈಯಾಡಿಸ್ರಿ. ಉಪ್ಪಿಟ್ಟು ಸ್ವಲ್ಪನೂ ಗಂಟಾಗಲ್ಲ, ಚೆನ್ನಾಗಿ ಬರುತ್ತೆ. ನೀವೇ ನೋಡಿ. ನೀವು ಈ ಥರ ಉಪ್ಪಿಟ್ಟು ಮಾಡಿದ್ರೆ ಸ್ವಲ್ಪನೂ ಗಂಟಾಗಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡ್ರಿ ಎಷ್ಟು ಚಲೋ ಬಂದೈತಿ. ಒಂದ್ಸತಿ ಈ ಥರ ಉಪ್ಪಿಟ್ಟು ಮಾಡಿ ನೋಡ್ರಿ, ಸೂಪರಾಗಿ